ನವರಾತ್ರಿಯ ಮೊದಲ ದಿನ ಇವತ್ತು. ನಾವು ದೇವಿಯನ್ನ ಶೈಲಪುತ್ರಿಯಾಗಿ ಆರಾಧಿಸ್ತೀವಿ. ಆದ್ರೆ ಈ ಶೈಲಪುತ್ರಿಯ ಕಥೆ ಏನು ಗೊತ್ತಾ? ನಮಸ್ಕಾರ, ನಾನು ನಿಮ್ಮ ಹಂಸ ವಸಿಷ್ಠ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ನನ್ನನ್ನ ಫಾಲೋ ಮಾಡಿ. ಸತೀದೇವಿ ದಕ್ಷ ಪ್ರಜಾಪತಿಯ ಮಗಳು. ತನ್ನ ತಂದೆಯ ಆಸೆಯ ವಿರುದ್ಧವಾಗಿ ಈಶ್ವರನನ್ನ ಪ್ರೀತಿಸಿ ಮದುವೆ ಮಾಡ್ಕೊಳ್ತಾಳೆ. ಒಂದ್ಸಲ ದಕ್ಷ ಪ್ರಜಾಪತಿ ಮನೆಯಲ್ಲಿ ಯಾಗವೊಂದನ್ನ ಆಯೋಜಿಸಿರ್ತಾರೆ. ಸತಿಗೆ ಆಹ್ವಾನ ಇರೋದಿಲ್ಲ. ಶಿವ ಎಷ್ಟೇ ಹೇಳಿದ್ರು ಕೇಳ್ದೇನೆ ಅವಳು ದಕ್ಷ ಪ್ರಜಾಪತಿಯ ಮನೆಗೆ ಹೋಗ್ತಾಳೆ. ಅಲ್ಲಿ ಶಿವನಿಗೆ ಅವಮಾನ ಆಗತ್ತೆ. ಆ ನೋವನ್ನ ತಡೆಯೋಕಾಗ್ದೇನೆ ಅಲ್ಲೇ ಇದ್ದಂತ ಯಜ್ಞಕುಂಡಕ್ಕೆ ಹಾರಿ ಅವಳು ಪ್ರಾಣತ್ಯಾಗ ಮಾಡ್ತಾಳೆ. ಇದರಿಂದ ನೊಂದಂತ ಶಿವ ತಪಸ್ಸಿಗೆ ಕೂರ್ತಾರೆ. ಇದೇ ಸರಿಯಾಗಿರುವಂತ ಸಮಯ ಅಂತ ಹೇಳಿ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ. ಶಿವನ ಮಗನಿಂದ ತನ್ನ ಹತ್ಯೆ ಆಗ್ಬೇಕು ಅಂತ ವರ ಪಡ್ಕೊಳ್ತಾನೆ. ತಾರಕಾಸುರನ ಅಟ್ಟಹಾಸ ಹೆಚ್ಚಾಗ್ತಾ ಹೋಗುತ್ತೆ. ದೇವತೆಗಳೆಲ್ಲ ಸತೀದೇವಿಯನ್ನ ಭೂಲೋಕದಲ್ಲಿ ಮತ್ತೆ ಹುಟ್ಟಿ ಬರೋದಿಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ಅದೇ ಸಂದರ್ಭದಲ್ಲಿ ಪರ್ವತರಾಜನ ದಂಪತಿ ಒಂದು ಸಂತಾನ ಬೇಕು ಅಂತ ದೇವಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಈಗ ಸತೀದೇವಿ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ಬರ್ತಾಳೆ. ಪರ್ವತಕ್ಕೆ ಇನ್ನೊಂದು ಹೆಸರು ಶೈಲ. ಹೀಗೆ ಪರ್ವತರಾಜನ ಮಗಳಾಗಿ ಹುಟ್ಟಿ ಬಂದಿದ್ರಿಂದ ಇವಳನ್ನ ಶೈಲಪುತ್ರಿ ಅಂತ ಕರೀತಾರೆ. ನವರಾತ್ರಿಯ ಮೊದಲ ದಿನದ ಬಣ್ಣ ಕಿತ್ತಳೆ. ಈ ಬಣ್ಣ ಸಂತೋಷವನ್ನ, ಸಂತೃಪ್ತಿಯನ್ನ, ಉತ್ಸಾಹವನ್ನ ಪ್ರತಿಬಿಂಬಿಸುತ್ತೆ.